ஓய் மறுபடியும் எந்த ஸ்கூல் சொன்னீங்க? இதானா? வந்துட்டோம்மா. வாங்க வாங்க. என்ன சோக்கு? அந்த கிளாஸ் தானா? ஓகே ரெடி ரெடி பண்ணு ரெடி பண்ணு ரெடி பண்ணு. ஆ ரைட்டு. அண்ணா கொஞ்சம் பக்கத்தில் வாங்க சார் பக்கத்தில். ஆ ரைட். இதில் சில பேர் பேரே தெரியாதுண்ணே. இது பாரத மாதாண்ணே. ஃபோட்டோவில் வீடியோ தான். கையை கும்பிடுண்ணே. இன்னும் வரல. வேற எப்படி? ஆமாம் எப்படி செல்ஃபி நம்மளே எடுத்துக்கலாம்ல? யூடியூப்ல போறியா? ஆமாம். But the last time I said, the first time I ತಮಿಳು ಸೇವಾ ಸಮಿತಿ ರಾಯಚೂರು ಮತ್ತು ತಮಿಳು ಸಂಘದವರು ನಮ್ಮ ಶಾಲೆಯಲ್ಲಿ ಮಕ್ಕಳ ಡೆಂಟಲ್ ಚೆಕಪ್ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ. ಅವರಿಗೆ ಈ ಕಾರ್ಯಕ್ರಮಕ್ಕೆ ಈ ವೇದಿಕೆ ಮೇಲೆ ಆಸೀನರಾದಂಥ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರು ಮತ್ತು ಈ ಸಂಘದ ಪದಾಧಿಕಾರಿಗಳು ಮತ್ತು ಅಧ್ಯಕ್ಷರು ಮತ್ತು ಇಲ್ಲಿ ಈ ಸಂಘದ ಪ್ರತಿಯೊಬ್ಬ ಸದಸ್ಯರು ಈ ಕಾರ್ಯಕ್ರಮಕ್ಕೆ ನಮ್ಮ ಶಾಲೆಯ ಪರವಾಗಿ ಮುಖ್ಯೋಪಾಧ್ಯಾಯರ ಪರವಾಗಿ ಮತ್ತು ವಿದ್ಯಾರ್ಥಿಗಳ ಪರವಾಗಿ ಸ್ವಾಗತವನ್ನು ಕೋರುತ್ತೇವೆ. ಮೊದಲನೇದಾಗಿ ಈ ಕಾರ್ಯಕ್ರಮನ ಏರ್ಪಡಿಸಿದ್ದಕ್ಕಾಗಿ ಅದರ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತ ಮಾಹಿತಿಯನ್ನು ಡಾಕ್ಟರ್ ಬಿ ಪ್ರೇಮ್ ಕುಮಾರ್ ಅವರು ತಮಗೆ ಇದರ ಬಗ್ಗೆ ಮಾಹಿತಿಯನ್ನು ನೀಡುತ್ತಾರೆ. ಅವರು ಇದರ ಬಗ್ಗೆ ಮಾತಾಡಬೇಕು ಅಂತ ಕೇಳ್ಕೊಳ್ತಾರೆ. ಎಲ್ಲರಿಗೂ ನಮಸ್ಕಾರ. ಸ್ವಲ್ಪ ಬರ್ತದೆ ಕನ್ನಡ, తెలుగు మాట్లాడవచ్చా? ఇది రైతు తమిళ సేవా సమితి నుంచి అందరికీ ఒక డెంటల్ హెల్త్ చెకప్ చేయాలని ఒక ఆలోచన వచ్చింది. సో దానివల్ల డాక్టర్ ప్రవీణ్ కుమార్ సార్ అప్రోచ్ అయినప్పుడు చాలా కోఆపరేట్ చేశారు. సార్ ఓకే చేద్దాం సార్, ఇది ఒక మంచి సర్వీస్ చేద్దామని అరేంజ్ చేశాను. సో అలాగే ఒక 2 స్కూల్ చేయించాను. ఇది 3rd స్కూల్. ఫస్ట్ టైం నేను జోషి సార్ కాంటాక్ట్ చేసేటప్పుడు సార్ ఇట్ వాస్ వెరీ హ్యాపీ. ఖచ్చితంగా చేయండి సార్, ఇది మంచిది స్టూడెంట్స్కి, వాళ్ళకి కూడా కొద్దిగా హెల్ప్ఫుల్గా ఉంటుందని చెప్పి ఎంకరేజ్ చేశారు. సో దానికి సార్కి, ప్రవీణ్ సార్కి, జోషి సార్కి, జయ మేడంకి థ్యాంక్స్ చెప్తున్నాను. ప్లస్
ఈ ప్రోగ్రామ్ మంచిగా జరగడానికి మాకు హెల్ప్ఫుల్గా ఉన్న టీమ్ మెంబర్స్ రైతు తమిళ సేవా సంఘం టీమ్ మెంబర్ అందరికీ థ్యాంక్స్ చెప్తున్నాము. స్టూడెంట్స్ అందరికీ టీచర్స్ కూడా ఈ ఛాన్స్ మీరు మంచిగా యూజ్ చేసుకొని మీకు ఏదైనా డౌట్ ఉంటే హెల్త్ హైజీన్ గురించి ఏదైనా మీకు డౌట్ ఉంటే సార్ దగ్గర మేడం దగ్గర అడగండి, వాళ్ళ నుంచి హెల్ప్ చేస్తాం. ಈ ಚಾನ್ಸ್ ನಾಲೆಜ್ ಯೂಸ್ చేసుకోండి. ಕನ್ನಡ ಬರುತ್ತಲ್ಲ ಇವ್ರಿಗೂ? ಎಷ್ಟು ಇಂಪಾರ್ಟೆಂಟ್ ನಿಮಗೆ ಬ್ರಷ್ ಮಾಡೋದು? ಮಾಡ್ತೀರಿ ಎಲ್ಲರೂ ಬ್ರಷ್ ಮಾಡ್ತೀರಿ? ಒಂದ್ಸರಿ ಡೆಂಟಿಸ್ಟ್ ಹೇಳಕತ್ತಾರಂದ್ರೆ 2 ಸರಿ ಅಂತ ಅನ್ಸುತ್ತೆ, ಹೌದಿಲ್ಲ? ಇಲ್ಲ ಅಂದ್ರೆ 1 ಸರಿ. ನಮ್ದು ಬಾಯಿ ಏನದಲ್ಲ ಎಲ್ಲ ಊಟ ಹೋಗೋದು ಇಲ್ಲಿಂದ, ಹೌದಾ? ಇದು ಸ್ವಚ್ಛವಾಗಿದ್ರೆ ನಿಮಗೆ ಹಲ್ಲು ಬಹಳ ವರ್ಷಗಳವರೆಗೂ ಇರುತ್ತೆ. ಹಲ್ಲು ಬೇಕಾ ಬೇಡವಾ? ಸೊ ಚೊಚ್ಚಲು ಊಟ ಮಾಡಕ್ ಬೇಕು, ಹಣ್ಣು ತಿನ್ನಕ್ ಬೇಕು, ಏನಾರ ಗಟ್ಟಿದು ಚಕ್ಲಿ ತಿನ್ನಕ್ ಬೇಕು, ಬೇಕಾ? ಚಕ್ಲಿ ಬೇಕಾ ಎಲ್ರಿಗೂ? ಇವಾಗ ಹಲ್ಲು ಚೆನ್ನಾಗಿಲ್ಲ ಅಂತಂದ್ರೆ ಏನಾಗುತ್ತೆ, ಊಟ ಅಗಿಲಿಕ್ಕಾಗಲ್ಲ. ಊಟ ಅಗಿಲಿಕ್ಕಾಗದೇ ಇದ್ರೆ ಡೈಜೆಷನ್ ಅಂದ್ರೆ ಹೊಟ್ಟೆ ಒಳಗೆ ಹೋದ್ಮೇಲೆ ಅದನ್ನ ಡೈಜೆಸ್ಟ್ ಮಾಡ್ಕೊಳ್ಳಿಕ್ಕೆ ಕಷ್ಟ ಆಗುತ್ತೆ. ಸೊ ಹಾಗಾಗಿ ನಿಮಗೆ ಎಲ್ಲರೂ ಚಲೋ ಹಲ್ಲು ಬಹಳ ವರ್ಷದವರೆಗೂ ಮೇಂಟೈನ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್. ಮನೆಯಲ್ಲಿ ನೀವೇನು ಮಾಡ್ಬೋದು, 2 ಟೈಮ್ಸ್ ಬ್ರಷಿಂಗ್. ಬ್ರಷ್ ಅಂದರೆ ಸುಮ್ಮನೆ ಹೋಗಿ ಒಂದು 2 ಸೆಕೆಂಡ್ ಹಿಂಗೆ ಮಾಡ್ಕೊಂಡು ಬರೋದು. ನಮ್ಮ ಹತ್ರ ನಿಮ್ಮ ಅಪ್ಪ ಅಮ್ಮ ಬಂದ ಕಂಪ್ಲೇಂಟ್ ಮಾಡ್ತಾರೆ, ಸರ್ ಬಾತ್ರೂಮ್ಗೆ ಹೋಗ್ತಾರೆ ಸರ್ 30 ಸೆಕೆಂಡಲ್ಲೇ ಹೊರಗೆ ಬಂದ್ಬಿಡ್ತಾರೆ, ಇದಕ್ಕೇನು ಬ್ರಷೇ ಮಾಡಲ್ಲ, ಹೌದಾ ಅಂತಾರ ಅಪ್ಪ ಅಮ್ಮ? ಅಂತಾರ ಇಲ್ಲೋ? ಇವತ್ತ ನಾವು ನಿಮಗೆ ಅಲ್ಲಿಂದ ಚೆಕಪ್ ಮಾಡ್ತೀವಿ. ಏನಾದರೂ ಕಾಯಿಲೆ ಇದ್ರೆ ಅಥವಾ ಕಾಮನ್ ಆಗಿಲ್ಲ ಡೆಂಟಲ್ ಕೇರೀಸ್ ಅಥವಾ ದಂತಕ್ಷಯ ಅಂದರೆ ಎಲ್ಲಾದ್ರೂ ಹಲ್ಲಲ್ಲಿ ಸಣ್ಣ ತೂತಿತ್ತು ಅಥವಾ ಹಲ್ಲು ಗಲೀಜಿದೆ, ಅದೇನಾದಿದ್ರೆ ನಾವು ನಿಮಗೆ ಚೀಟಿನಲ್ಲಿ ಬರ್ಕೊಡ್ತೀವಿ. ನೀವು ಆ ಚೀಟಿ ತೊಗೊಂಡು ಕ್ಲಿನಿಕ್ಗೆ ಬಂದರೆ ಅದನ್ನ ಟ್ರೀಟ್ಮೆಂಟ್ ಮಾಡಿ ಕೊಡ್ತೀವಿ ನಿಮಗೆ, ಓಕೆನಾ? ಸೊ ಜಸ್ಟ್ ನಿಮ್ಮ ಹಲ್ಲೆಲ್ಲ ಮೇಂಟೈನ್ ಮಾಡ್ಕೊಳ್ಳಿ. 2 ಸರಿ ಬ್ರಷ್ ಮಾಡಿ ಚೆನ್ನಾಗಿ ಮೇಂಟೈನ್ ಮಾಡಿ ಇಟ್ಕೊಂಡ್ರೆ ಭಾಳ ವರ್ಷ ಬರುತ್ತೆ ನಿಮ್ಮ ಹಲ್ಲು. ಓಕೆ, ಥ್ಯಾಂಕ್ ಯು. ಎಲ್ಲ ರಾಯಚೂರು ತಮಿಳ ಸಂಘ ಪದಾಧಿಕಾರಿಗಳೇ, ವಿಶೇಷವಾಗಿ ಡಾಕ್ಟರ್ ಪ್ರೇಮ್ ಕುಮಾರ್ ಸರ್ ಅವರೇ ಹಾಗೂ ಡಾಕ್ಟರ್ ಪ್ರವೀಣ್ ಕುಮಾರ್ ಸರ್ ಅವರೇ, ಎಲ್ಲ ವೈದ್ಯಾಧಿಕಾರಿಗಳೇ, ಸಂಘದ ಪದಾಧಿಕಾರಿಗಳೇ, ಸದಸ್ಯರೇ ಹಾಗೂ ನನ್ನ ಖುದ್ದು ವಿದ್ಯಾರ್ಥಿಗಳೇ, ಇವತ್ತು ಒಳ್ಳೆಯ ಒಂದು ಆರೋಗ್ಯಯುತವಾದಂಥ ಒಂದು ಕಾರ್ಯಕ್ರಮ. ನಮ್ಮ ಶಾಲೆಯಲ್ಲಿ ಪ್ರತಿ ಶನಿವಾರ, ಪ್ರತಿ ತಿಂಗಳು 3ನೇ ಶನಿವಾರದಂದು ಬ್ಯಾಗ್ಲೆಸ್ ಡೇ ಅಂತೇಳಿ ನಾವು ಮಾಡ್ತಿದ್ವಿ. ಅದರ ಅಂಗವಾಗಿ ನಮ್ಮ ಪಠ್ಯವನ್ನು ಹೊರತುಪಡಿಸಿ ಬೇರೆ ಮತ್ತೊಂದು ವಿಷಯ, ಅಗತ್ಯವಾದಂಥ ಒಂದು ವಿಷಯವನ್ನು ನಾವು ಮಾಡಬೇಕು ಅಥವಾ ಕಲಿಸಬೇಕು ಅನ್ನುವಂಥ ಒಂದು ರೀತಿಯಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮ, ಅದು ಏನಪ್ಪ ಅಂತಂದ್ರೆ ಓರಲ್ ಹೈಜೀನ್ ಅಂತ ಹೇಳ್ತಾರೆ. ಬಾಯಿಯ ಸ್ವಚ್ಛತೆ ಬಹಳ ಮುಖ್ಯ. ಅದು ಆರೋಗ್ಯದಲ್ಲಿ ಪ್ರಥಮ ಹಂತದಲ್ಲಿ ಬರ್ತದೆ. ಅದು ನಮ್ಮ ಜೀರ್ಣಾಂಗ ಎಲ್ಲ ಕರೆಕ್ಟಾಗಿ ನಡಿಬೇಕಾಗಿತ್ತು ಅಂತಂದರೆ ಜೀರ್ಣಾಂಗದ ಪ್ರಮುಖ ಭಾಗ ಭೌತಿಕ ಜೀರ್ಣಕ್ರಿಯೆ ಅಂತ ಹೇಳ್ತೀವಿ. ಒಂದು ರಾಸಾಯನಿಕ ಜೀರ್ಣಕ್ರಿಯೆ ಅಂತಂದರೆ ನಮ್ಮ ದೇಹದಲ್ಲಿ ನಡೀತದೆ, ಆದರೆ ಬಾಯಿಯಲ್ಲಿ ಭೌತಿಕ ಜೀರ್ಣಕ್ರಿಯೆ ನಡೀತದೆ, ಫಿಸಿಕಲ್ ಡೈಜೆಷನ್ ಅಂತ ಹೇಳ್ತಾರೆ. ಡಾಕ್ಟರ್ಸ್ಗೆ ಅವ್ರಿಗೆಲ್ಲರಿಗೂ ಕೂಡ ಚೆನ್ನಾಗಿ ಗೊತ್ತಿದೆ, ನಿಮಗೆಲ್ಲರಿಗೂ ಕೂಡ ಅವರು ಬಾಯಿಯ ಚೆಕಪ್ಪನ್ನು ಮಾಡ್ತಾರೆ, ಹಲ್ಲು ಆರೋಗ್ಯವನ್ನು ನೋಡ್ತಾರೆ, ಹಲ್ಲಿನ ಆರೋಗ್ಯವನ್ನು ಹೇಗೆ ನೋಡ್ಕೋಬೇಕು ಅಂತ ಕೂಡ ನಿಮ್ಗೆ ಹೇಳ್ಕೊಡ್ತಾರೆ. ಆ ಒಂದು ಕಾರ್ಯಕ್ರಮವನ್ನು ನಮ್ಮ ಶಾಲೆಯಲ್ಲಿ ಆಯೋಜನೆ ಮಾಡಿದ್ದಕ್ಕಾಗಿ ರಾಯಚೂರಿನ ತಮಿಳ್ ಸಂಘ ಪದಾಧಿಕಾರಿಗಳಿಗೆ, ಎಲ್ಲ ಸದಸ್ಯರಿಗೆ, ಅಧ್ಯಕ್ಷರಿಗೆ ನಾನು ನಮ್ಮ ಮಕ್ಕಳ ಪರವಾಗಿ, ನಮ್ಮ ಶಿಕ್ಷಕರ ಪರವಾಗಿ ನಿಮಗೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ. ಪ್ರಮುಖವಾಗಿ ಪ್ರೇಮ್ ಕುಮಾರ್ ಸರ್ ಅವರು ನಮ್ಮ ಹತ್ರ ಫೋನ್ ಮಾಡಿ ಕೇಳಿದ್ರು. ಕೆಲವೊಂದು ಸರಿ 2-3 ಸರಿ ನಮ್ಮ ಸ್ಕೂಲಿಗೂ ಕೂಡ ಬಂದಿದ್ರು. ನಮಗೆ ಒಂದು ಈ ಥರ ಕಾರ್ಯಕ್ರಮ ನಡೆಸೋದಕ್ಕೆ ಅವಕಾಶ ಕೊಡ್ರಿ ಅಂತೇಳಿ. ನನಗೆ ನಿಜವಾಗ್ಲೂ ಕಾರ್ಯಕ್ರಮ ನಡೆಸ್ಕೊಡ್ಲಿಕ್ಕೆ ಸ್ವಾಗತ ಅಂತ ಹೇಳೋದಕ್ಕಿಂತ ಬದಲು ಅದು ನಮ್ಮ ಸೌಭಾಗ್ಯ ಅಂತೇಳಿ ನಾನು ಅನ್ಕೋತೀನಿ. ಹೀಗಾಗಿ ಆ ಒಂದು ಕಾರ್ಯಕ್ರಮ ನಮ್ಮ ಶಾಲೆಯಲ್ಲಿ ನಡೆಸಿಕೊಟ್ಟಿದ್ದು ಮತ್ತು ಸಂಘದ ಎಲ್ಲ ಪದಾಧಿಕಾರಿಗಳ ಬಗ್ಗೆ ಭಾಳ ವಿಶೇಷ. ನಮ್ಗೆ ಭಾಳ ಸಂತೋಷ ಆಗಿದೆ.
ಬರೀ ಡಾಕ್ಟರ್ಸ್ ಬಂದಿದ್ರೆ ನಮಗೆ ಒಂದು ರೀತಿ ಅಂದರೆ ಮಕ್ಕಳ ಹತ್ರ ಒಡನಾಟ ಇರ್ತದೆ. ಜೊತೆಗೆ ನಿಮ್ಮ ತಮಿಳು ಸಂಘದ ಎಲ್ಲ ಇನ್ವಾಲ್ವ್ಮೆಂಟ್ ಇದೆ ಅಂತೇಳಿ ನಾವು ತಿಳ್ಕೊತೀವಿ. ಹೀಗೆ ನಿಮ್ಮ ಕಾರ್ಯಚಟುವಟಿಕೆ ಸಾಮಾಜಿಕ ಕಾರ್ಯಗಳು ನಡೀತಾ ಇರಲಿ, ನಿಮಗೆ ಶುಭವಾಗಲಿ ಅಂತೇಳಿ ನಿಮಗೂ ಕೂಡ ನಾನು ಧನ್ಯವಾದಗಳನ್ನು ಮತ್ತು ಶುಭಾಶಯಗಳನ್ನು ತಿಳಿಸ್ತೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲರಿಗೂ ಕೂಡ ಈ ಒಂದು ಶುಭ ಸಂದರ್ಭದಲ್ಲಿ ನಮಗೆ ಸನ್ಮಾನ ಮಾಡಿದ್ದೀರಿ. ನಿಜವಾಗ್ಲೂ ನಮ್ಮ ನಿರೀಕ್ಷೆ ಇರಲಿಲ್ಲ. ಆದರೂ ಕೂಡ ನಿಮ್ಮ ಬಾಂಧವ್ಯಕ್ಕೆ ನಾನು ಚಿರಋಣಿ. ಹೀಗಾಗಿ ನಿಮ್ಮೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಈ ಫಾರ್ಮಲ್ ಫಂಕ್ಷನನ್ನು ನಾವು ಈಗ ಮುಗಿಸ್ತಾ ಇದ್ದೀವಿ. ನಂತರ ಎಲ್ಲ ಮಕ್ಕಳಿಗೆ ಅವರು ಚೆಕಪ್ ಮಾಡಲಿಕ್ಕೆ ಬಂದಿದ್ದಾರೆ. ವಿಶೇಷವಾಗಿ ಇಬ್ಬರು ಡಾಕ್ಟರ್ಸ್ಗೆ ನಾನು ನಮ್ಮ ವಿದ್ಯಾರ್ಥಿಗಳ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತೀನಿ. ನೀವು ಕೂಡ ಡಾಕ್ಟರ್ಸ್ ಹತ್ರ ಹೋಗ್ತಿರಲ್ಲ, ಥ್ಯಾಂಕ್ಸ್ ಹೇಳಿ. ಓಕೆ, ಚೆಕಪ್ ಆದಮೇಲೆ ಓಕೆ. ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಭಾಗವಹಿಸಿದ್ದಕ್ಕೆ ಮತ್ತೊಮ್ಮೆ ಧನ್ಯವಾದಗಳು. ಜೊತೆಗೆ ನಿಮಗೆ ನಾವು ಚಿರಋಣಿಯಾಗಿರ್ತೀವಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೇವೆ. ಮಾತಾಡ್ಸಿ. ನಮಸ್ಕಾರ, ನಾನು ವಿ.ಕೆ. ಜೋಶಿ ಅಂತ ಸರ್ಕಾರಿ ಪ್ರೌಢಶಾಲೆ ಸಿಯಾ ತಲಾಬ್ ರಾಯಚೂರಿನಲ್ಲಿ ಪ್ರಭಾರಿ ಮುಖ್ಯಸ್ಥರುಗಳಾಗಿ ನಾನು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ಇವತ್ತು ರಾಯಚೂರು ತಮಿಳು ಸಂಘ ಪದಾಧಿಕಾರಿಗಳು, ಅಧ್ಯಕ್ಷರು, ಸದಸ್ಯರು ಎಲ್ಲರೂ ಕೂಡ ನಮ್ಮ ಶಾಲೆಗೆ ಬಂದು ನಮ್ಮ ಶಾಲೆಯ ಎಲ್ಲ ವಿದ್ಯಾರ್ಥಿಗಳಿಗೆ ಹಲ್ಲಿನ ಚಿಕಿತ್ಸೆಯನ್ನು ತಪಾಸಣೆಯನ್ನು ಮಾಡಿ ಚಿಕಿತ್ಸೆಯನ್ನು ಕೂಡ ಕೊಟ್ಟಿದ್ದಾರೆ. ಹಲ್ಲಿನ ಆರೋಗ್ಯವನ್ನು ನೋಡಿಕೊಂಡು ರಾಯಚೂರು ತಮಿಳು ಸಂಘ ಎಲ್ಲ ಪದಾಧಿಕಾರಿಗಳು ಈ ಒಂದು ಆರೋಗ್ಯ ತಪಾಸಣಾ
ಶಿಬಿರವನ್ನು ನಮ್ಮ ಶಾಲೆಯಲ್ಲಿ ನಡೆಸುವುದಕ್ಕಾಗಿ ರಾಯಚೂರು ತಮಿಳ್ ಸಂಘ ಎಲ್ಲರಿಗೂ ಕೂಡ ನಾನು ನಮ್ಮ ಶಾಲೆಯ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ನಮಸ್ಕಾರ. லைக் பண்ணுங்க ஷேர் பண்ணுங்க சப்ஸ்கிரைப் பண்ணுங்க பை. லைக் பண்ணுங்கள், ஷேர் பண்ணுங்கள், சர்ப்ரைஸ் பண்ணுங்கள். ம் லைக் பண்ணுங்க ஷேர் பண்ணுங்க சப்ஸ்கிரைப் பண்ணுங்க பை பாய். பை.